ಏನಾಗಿದೆ, ಯಾವಾಗಲೂ ಕೂಡ ಶಕ್ತಿವಂತರ ಬಗ್ಗೆನೇ ಬೇರೆಯವ್ರ ಗಮನ ಕೊಡೋದು. ಯಾರ ಬಗ್ಗೆ ನೀವು ಹೇಳ್ತಾ ಇದ್ರೆ ನನಗೆ ಗೊತ್ತು. ಇತ್ಲಾಗೆ ಗೋಪಾಲ್ ಕೂತಿದ್ದಾರೆ, ಇತ್ಲಾಗೆ ಮಂಜುನಾಥ್ ಕೂತಿದ್ದಾರೆ, ಇಲ್ಲಿ ರಾಜೇಂದ್ರ ಕೂತಿದ್ದಾರೆ. ಇವರೆಲ್ಲರೂ ತಮಿಳು ನಾಯಕರು. ಶಿವಮೊಗ್ಗದಲ್ಲಿರೋಂಥ ಎಲ್ಲ ತಮಿಳು ಸಮಾಜದವ್ರದ್ರ ಇವ್ರ ಜೊತೆಗೆ ಸ್ನೇಹ ಚೆನ್ನಾಗಿದೆ. ಭದ್ರಾವತಿಯಲ್ಲಿ ಮೊನ್ನೆ ಇವರೆಲ್ಲ ಓಡಾಟ ಮಾಡಿ ಅಲ್ಲಿ ಭದ್ರಾವತಿ ನಾಯಕರ ಜೊತೆಗೆ ತಮಿಳು ನಾಯಕರ ಜೊತೆ ಸೇರಿಕೊಂಡು ಎಂದೆಂದೂ ತಮಿಳು ಅಷ್ಟು ದೊಡ್ಡ ಸಮಾವೇಶ ಆಗಿಲ್ಲ. ತಮಿಳಿನಲ್ಲಿ ಅಷ್ಟು ದೊಡ್ಡ ಸಮಾವೇಶ ಮಾಡ್ಕೊಂಡು ಹೇಗೆ ಬಂದರು. ಇವ್ರ ಮೇಲೆ ಕಂಡುಬಿತ್ತವ್ರಿಗೆ ದಾರಿ ತಪ್ಪಿಸಿ ಅವ್ರು BJP ಸೇರಿದ್ರು ಅಂತ ಪತ್ರಿಕೆಗಳೆಲ್ಲ ಬಂದ್ಬಿಡ್ತು. ಇವ್ರಿಗೆ ಹೇಳಿರೋದು ವಿಷಯ ಏನು, ಅಣ್ಣಾಮಲೈ ಬಂದಿದ್ದಾರೆ, ಬಂದು ಭೇಟಿಯಾಗಿ. ಅಣ್ಣಾಮಲೈ ಬಗ್ಗೆ ನನಗೂ ತುಂಬ ಗೌರವ ಇದೆ. ಅವರು ಅಣ್ಣಾಮಲೈಯವರು ಹೇಳಿದ್ದಾರೆ, ಈಶ್ವರಪ್ಪನ ಬಗ್ಗೆ ನನಗೆ ಗೌರವ ಇದೆ ಅಂತ ಅವರು ಹೇಳಿದ್ದಾರೆ. ಹಾಗಾಗಿ ದಾರಿ ತಪ್ಪಿಸುವಂಥ ಪ್ರಯತ್ನವನ್ನು ನಡೆಸ್ತಾ ಇದ್ದಾರೆ. ಅವ್ರು ಸೋಲ್ತೀನಿ ಅಂತ ಖಾತ್ರಿ ಆಗೋಗಿದೆ. BJPಯಿಂದ ನಿಂತಿರೋಂಥ ರಾಘವೇಂದ್ರ ಸೋಲ್ತೀನಿ ಅಂತ ತೀರ್ಮಾನ ಆಗಿ ಯಾರ್ಯಾರು BJPಯಲ್ಲಿ ಶಕ್ತಿವಂತರಿದ್ದಾರೆ, ಅಂತ ಹೇಳಿಕೊಂಡು ಅವ್ರನ್ನ ಈಶ್ವರಪ್ಪನ ಜೊತೆಗೆ ಯಾರು ಶಕ್ತಿವಂತರಿದ್ದಾರೆ ಅಂತ ತಿಳ್ಕೊಂಡು ಅವ್ರನ್ನೆಲ್ಲರೂ BJP ತಗೊಳ್ಳೋಂಥ ಪ್ರಯತ್ನ ನಡೆಸ್ತಾ ಇದ್ದಾರೆ. ಆ ಲೆಕ್ಕದಲ್ಲಿ ಇಲ್ಲಿ ವಿಶ್ವಾಸ್ ಇದ್ದಾರೆ, ಶ್ರೀಕಾಂತ್ ಇದ್ದಾರೆ, ಮತ್ತು ಅವರು ಎಲ್ಲ ಲಿಂಗಾಯತರು ನಮ್ಮ ಜೊತೆಗಿದ್ದಾರೆ ಅಂದರು. ಇವರೆಲ್ಲ ಲಿಂಗಾಯತರಲ್ಲ, ಏನು ಅವ್ರು ಲಿಂಗಾಯತರಲ್ಲ ಅಂತ ನಾನು ಒಪ್ತೀನಿ. ಲಿಂಗಾಯತರಲ್ಲ ಅವರು, ಯಾರು ವಿಶ್ವಾಸ ಆಗಲಿ, ಶ್ರೀಕಾಂತರಾಗಲಿ, ಇನ್ನಾರಪ್ಪ ಮಾಲಿಂಗ ಶಾಸ್ತ್ರಿಗಳಲ್ಲಿ ಲಿಂಗಾಯತರಲ್ಲ, ಅವರೆಲ್ಲ ಹಿಂದೂಗಳು ನಾವು ಕರಿತೀವಿ. ದಿವ್ಯಾ ಪ್ರೇಮ್ ಅವ್ರಿಗೆ ಕರೆದಿಯಾರು ಬರ್ರಿ ಅಂತ. ಅವ್ರು ಏನು ಉತ್ತರ ಕೊಟ್ಟಿದ್ದಾರೆ ಬೇಕಾದ್ರೆ ಅವ್ರ ಹತ್ರ ಆಮೇಲೆ ಕೇಳುವಂತ್ರಿ. ಅಷ್ಟು ಸ್ಪಷ್ಟವಾಗಿ ದಿವ್ಯಾ ಪ್ರೇಮ್ ಅಂತ ಒಬ್ಬ ಹೆಣ್ಮಗಳು ಅನೇಕ ಸಂಘ ಸಂಸ್ಥೆಗಳು ಇವ್ರನ್ನ ಯಾಕೆ ಇವ್ರನ್ನೇ ಬೆನ್ನತ್ಕೊಂಡಿದ್ದಾರೆ ಅಂತಂದರೆ, ಇವ್ರನ್ನ ಕರ್ಕೊಂಡ್ರೆ ನಮಗೆ ಸ್ವಲ್ಪ ಹೆಚ್ಚಿನ ಬೆಂಬಲ ಸಿಗ್ಬೋದು ಅಂತ. ಸೋತು ಹತಾಶರಾಗ್ಬಿಟ್ಟಿದ್ದಾರೆ, ಯಾರೇ ಸೋಲ್ತೀವಿ ಅಂತ ಹತಾಶರಾಗ್ಬಿಟ್ಟಿದ್ದಾರೆ BJPಯಿಂದ. ಹಾಗಾಗಿ ನಮ್ಮಲ್ಲಿ ಯಾರ್ಯಾರು ಶಕ್ತಿವಂತರಿದ್ದಾರೆ ಅವ್ರನ್ನ ಹೇಗಾದರೂ ಮಾಡಿ ಸೆಳ್ಕೋಬೇಕು ಅನ್ನೋಂಥ ಪ್ರಯತ್ನ ಮಾಡಿ ಸುಳ್ಳೋಗಿ ಹೇಳಿ ಕರ್ಕೊಂಡೋಗಿ ಮಾತಾಡಿ BJP ಸೇರಿಸೇ ಬಿಟ್ರು ಅನ್ನೋ ಥರದ ಇಷ್ಟು ಸುಳ್ಳು ಹೇಳ್ತಿದಾರಲ್ಲ. ಯಾರು ಸಿದ್ದರಾಮಯ್ಯನಿಂದ ಸುಳ್ಳು ಹೇಳಿ ಕಲ್ತರೋ, ಯಡಿಯೂರಪ್ಪನವರಿಂದ ಸುಳ್ಳು ಹೇಳಿ ಕಲ್ತರೋ ನಂಗೆ ಗೊತ್ತಿಲ್ಲ. ಯಾಕೆಂದರೆ ನಮ್ಮ ಪ್ರಮುಖ ಕಾರ್ಯಕರ್ತರು ಇಲ್ಲಾಂದ್ರೆ ಪತ್ರಿಕಾಗೋಷ್ಠಿಯಲ್ಲಿ ಹಿಂಗೆ ಬಂದು ಕೂತ್ಕೋತಿರ್ಲಿಲ್ಲ. ಇನ್ಮೇಲೆ ಸುಳ್ಳು ಹೇಳಬೇಡಿ ಅಂತೀನಿ ನಾನು. ಕಾಂಗ್ರೆಸ್ಸಿನ ಬಗ್ಗೆ ಅವ್ರ ಟೀಕೆ ಕಡಿಮೆ, ಇಬ್ರದೂ ಕಾಂಗ್ರೆಸ್ ಬಗ್ಗೆ BJP ಟೀಕೆ ಮಾಡಲ್ಲ, BJP ಬಗ್ಗೆ ಕಾಂಗ್ರೆಸ್ ಟೀಕೆ ಮಾಡಲ್ಲ, ಇಬ್ಬರು ನಮ್ಮನ್ನು ಟೀಕೆ ಮಾಡ್ತಾರೆ. ಅವ್ರಿಗೆ ಅನಿಸಿದೆ, ಇಬ್ರಿಗೂ ಅನಿಸಿದೆ ಇವ್ರು ಗೆಲ್ಲೋರು, BJPಯನ್ನು ಸೋಲಿಸ್ತಾರೆ, ಕಾಂಗ್ರೆಸ್ ಸೋಲಿಸ್ತಾರೆ, ಈಶ್ವರಪ್ಪನ ಬೆಂಬಲಿಗರು ಅಂತ. ಹಾಗಾಗಿ ನಮ್ಮನ್ನು ಟೀಕೆ ಮಾಡ್ತಾರೆ. ಮತ್ತು ನಮ್ಮಲ್ಲಿರೋಂಥ ಪ್ರಮುಖರನ್ನೆಲ್ಲ ತೊಗೊಂಡು ಹೋಗುವಂಥ ಪ್ರಯತ್ನ ನಡೆಸ್ತಾರೆ. ಯಾವ ಕಾರಣಕ್ಕೂ ನಮ್ಮ ಪ್ರಮುಖರ ಜೊತೆ ಹೋಗೋದಿಲ್ಲ, ಯಾರೂ ಹೋಗೋದಿಲ್ಲ. ಮತ್ತು ಎರಡನೇದು ನಾವು ಗೆಲ್ಲೋದು ನಿಶ್ಚಿತ. ಸಿನಿಮಾ ನಟರು ನೋಡಿ ವೋಟ್ ಕೊಡ್ತಾರೆ ಶಿವಮೊಗ್ಗದಲ್ಲಿ ಅಂತ ಇನ್ನೂ ಆ ಭ್ರಮೆನಲ್ಲಿದ್ದಾರಲ್ಲ ಮಧು ಬಂಗಾರಪ್ಪ. ನಾನು ಸಿನಿಮಾ ನಟರ ಬಗ್ಗೆ ನಂಗೆ ಗೌರವ ಇದೆ, ಕಲಾವಿದರ ಬಗ್ಗೆ ನಂಗೆ ಗೌರವ ಇದೆ. ಆದರೆ ಸಿನಿಮಾ ನಟರುಗಳು ಬಂದು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಇದು ಹೋರಾಟಗಾರರ ಭೂಮಿ. ಇದು ಈ ಭೂಮಿನಲ್ಲಿ ಚಿತ್ರನಟರು ಕರ್ಕೊಂಬಂದರೆ ಜನ ಸೇರ್ತಾರೆ. ಲೋಕಸಭಾ ಚುನಾವಣೆ, ಹಿಂದಿನ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಮನೆ ಶಿವರಾಜ್ ಕುಮಾರ್ ಇಡೀ ಜಿಲ್ಲೆ ಓಡಾಡ್ತಾರೆ. ಜನಸಂಖ್ಯೆ ನೋಡಿಬಿಟ್ರೆ ಅವರಾಗಲೇ ಎಲ್ಲರಿಗಿಂತಲೂ 4-5 ಲಕ್ಷ ಓಟಲ್ಲಿ ಲೀಡರ್ ಗೆದ್ದುಬಿಟ್ರು ಅನ್ನೋಂಥ ವಾತಾವರಣ ಸೃಷ್ಟಿ ಮಾಡಿದ್ರು. ಚಿತ್ರನಟರು ನೋಡೋಕ್ಕೆ ಜನ ಬರ್ತಾರಣ್ಣ, ಓಟ್ ಅವ್ರಿಗೆ ಕೊಡೋಲ್ಲ. ಮಧು ಬಂಗಾರಪ್ಪ ಇನ್ನೂ ಆ ಭ್ರಮೆಯಲ್ಲಿದ್ದಾರೆ. ನಾನು ಹೇಳಿದ್ನಲ್ಲ, ಒಂದು ಕಡೆ 3,500 ಜನ ಸೇರಿದ್ರು ಅಂತ ಹೇಳ್ತೀರಿ, ಅವ್ರು ಹೇಳಿದ್ದಾರೆ. ಇನ್ನೊಂದು ಕಡೆ ಚಿತ್ರನಟರು ಕರ್ಕೊಂಬಂದು ಓಟ್ ತೊಗೋತೀನಿ ಅಂತ ಅಂತಾರೆ. ಯಾವುದೇ ಕಾರಣಕ್ಕೂ ಕೂಡ ಅವರಿಗೆ ಮೊದಲನೇದು ಪೂರ್ಣ ಭ್ರಮೆಯಲ್ಲಿದ್ದಾರೆ, ಸೋತು ಹತಾಶರಾಗಿದ್ದಾರೆ. ಸೋಲ್ ಗ್ಯಾರಂಟಿ ಅನ್ನೋದು ಗೊತ್ತಾಗ್ಬಿಟ್ಟಿದೆ ಅವರಿಗೆ. ಅವ್ರ ಕ್ಯಾಂಡಿಡೇಟ್ ಹಾಕ್ಸ್ಕೊಂಡೇ ಬಂದಿದ್ದು ಮತ್ತೆ ಹೇಳ್ತೀನಿ ನಾನು. ಯಡಿಯೂರಪ್ಪನವರೇ ರಾಘವೇಂದ್ರ ಗೆಲ್ಸೋದಕ್ಕೋಸ್ಕರನೇ ಗೀತಾ ಶಿವರಾಜ್ ಕುಮಾರ್ನ ಹಾಕ್ಸ್ಕೊಂಡ್ಬಂದಿದ್ದಾರೆ. ನಾನು ಹೇಳ್ತಿರೋದಲ್ಲ, ಕಾಂಗ್ರೆಸ್ನವ್ರು ಹೇಳ್ತಿರೋ ಮಾತಿದು. ಹಾಗಾಗಿ ಈಗೇನೆ ಮಧು ಬಂಗಾರಪ್ಪ ಇಲ್ಲ ನಾವು ಬಹಳ ಗೆಲ್ಲಂಥ ರೂಪದಲ್ಲಿ ಇವೇನಂತ ನಾಟಕ ಮಾಡ್ತಾ ಭ್ರಮಾಲೋಕದಲ್ಲಿ ಅನೇಕ ಮಾತುಗಳು ಆಡ್ತಿದ್ದಾರೆ. ಚಿತ್ರನಟರು ನೋಡಿ ಜನ ಓಟ್ ಖುಷಿ ಪಡ್ತಾರೆ ನೋಡಿ, ಇದ್ರಾಗೇನು ಅನುಮಾನ ಇಲ್ಲ. ಮತ್ತು 3,500 ಜನ ಇದ್ದಾರೆ ನಾಮಿನೇಷನ್ಗಳಲ್ಲಿ ಅಂತ ಹೇಳಿದಾಗ ನೀವಾರ ಹೇಳ್ರಿ ಹೋಗಲಿ,
ಇದು ಯಾವ ಸತ್ಯ ಅಂತ ಪತ್ರಕರ್ತರಿಗೆ ನಾನು ನೇರ ಕೇಳಕ್ಕೆ ಇಷ್ಟಪಡ್ತೀನಿ. 3,500 ಅವ್ರು ಹೇಳ್ತಿರೋದು ಶುದ್ಧಾಂಗ ಸುಳ್ಳು ಹೌದಾನೆ. ಗಾಂಧಿ ಬಜಾರಿಂದ ಈ ರಾಮಣ್ಣ ಶೆಟ್ಟಿ ಪಾರ್ಕಿಂದ ಮೆರವಣಿಗೆನ ನೋಡೋ ದೃಷ್ಟಿಯೇ ನೋಡಬೇಕಾದ್ರೆ ನಿಜಕ್ಕೂ ಯಾವ ಜನ್ಮದ ಪುಣ್ಯ ಮಾಡಿದ್ನೋ ನಾನು ಅಂತ ಅನಿಸ್ಬಿಡುತ್ತೆ ನನಗೆ. ಅಷ್ಟು ಜನ ಬೆಂಬಲ. 3,500 ಅಂತ ಅವರು ಯಾವ ಕನ್ನಡಕ ಹಾಕ್ಕೊಂಡಿದ್ರೋ ಗೊತ್ತಿಲ್ಲ. ಬಂದೆ ಅಣ್ಣಾಮಲೈಗೆ ಭದ್ರಾವತಿ ಒಂದು ಕಡೆ ಕರ್ಕೊಂಡು ಹೋದರು. ಶಿವಮೊಗ್ಗದಲ್ಲಿ ಮಿಳ್ಗಟ್ಟಲ್ಲಿ ಕರ್ಕೊಂಡು ಹೋದರು. ಮಿಳ್ಗಟ್ಟದಲ್ಲೂ ಕೂಡ ಅವ್ರ ಕಾರ್ಯಕ್ರಮ 100% ಫೇಲ್ಯೂರು. ನಾನೇ ನಿಮ್ಮ ಟಿ ವಿಗಳಲ್ಲಿ ನೋಡಿದೆ. ಅರ್ಧಕ್ಕಿಂತ ಹೆಚ್ಚಿಗೆ ಕುರ್ಚಿಗಳು ಖಾಲಿ. ಹಾಗಾಗಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿ ನನಗೆ ಹೆಂಗಿದೆ ಬೆಂಬಲ ಅನ್ನೋದು ಅವ್ರಿಗೆ ಚಿತ್ರಣ ಅವ್ರ ಕಣ್ಣು ಮುಂದೆ ಇಲ್ಲ. BJPಯವರು ಅವ್ರದ್ದು ಸುಳ್ಳು ಹೇಳ್ಕೊಂಡು ಬೆಂಬಲ ಇರಲಿಕ್ಕಿಲ್ಲ ಅನ್ನೋಂಥ ಮಾತು ಹೇಳಿರ್ಬೋದು. ನಾನು ಗೆದ್ದ ಮೇಲೆ ಗೊತ್ತಾಗುತ್ತೆ ಅಣ್ಣಾಮಲೈ ಅವರಿಗೆ ಪೂರ್ಣ ಜನ ಬೆಂಬಲ ಏನು ಗೊತ್ತಾಗುತ್ತೆ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.